Hi students, this is A. Mujawar sir from Vikas Career Academy. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಬಹಳ ಒಂದು ಮುಖ್ಯವಾದ ಒಂದು ವಿಷಯನ ಹೇಳಲಿಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇರ್ತಾರೆ, ಸರ್ ಜೂಮ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ನಿಮ್ಮ ಕ್ಲಾಸಿಗೆ ನಾನು ಜಾಯ್ನ್ ಆಗಬೇಕು ಜೂಮ್ ಆ್ಯಪ್ ಮೂಲಕ ಅಂತ ಕೇಳ್ತಾರೆ. ಇದನ್ನು ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ನಾವು ಪ್ಲೇಸ್ಟೋರಿಗೆ ಹೋಗಿ, ಸೊ ಪ್ಲೇಸ್ಟೋರಿಗೆ ಹೋಗಬೇಕಾಗಿದೆ. ಸೊ ಪ್ಲೇಸ್ಟೋರಿಗೆ ಹೋಗಿ, ಸೊ ಪ್ಲೇಸ್ಟೋರ್ ಹೋಗಿ ಝೂಮ್ ಅಂತ ಹೇಳಿ ಟೈಪ್ ಮಾಡಿ. ಸೊ ದಯವಿಟ್ಟು ಇಲ್ಲಿ ಮೇಲ್ಗಡೆ ಝೂಮ್ ಅಂತಿದೆ ನೋಡಿ. ಸೊ ಝೂಮ್ ಅಂತ ಹೇಳಿ ನೀವು ಟೈಪ್ ಮಾಡಿದರೆ ಇಲ್ಲಿ ಝೂಮ್ ಕಾಣಿಸುತ್ತೆ. ಝೂಮ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಇದು ಇನ್ಸ್ಟಾಲ್ ಆಗ್ತಾಯಿದೆ. ಇಲ್ಲಿ ನೋಡಿ ಝೂಮ್ 1, ಓಕೆ, ಝೂಮ್ 1 ಪ್ಲ್ಯಾಟ್ಫಾರ್ಮ್ ಟು ಕರೆಕ್ಟ್ ಅಂತಿದೆ. ಸೊ ಈಗ ಇದೇನಾಗ್ತಾಯಿದೆ ಅಂದರೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡೋಣ. ಸೊ ಒಂದು 2 ನಿಮಿಷದಲ್ಲಿ ಇನ್ಸ್ಟಾಲ್ ಆಗುತ್ತೆ. ಸಮ್ ಟೈಮ್ ನಿಮ್ಮ ನೆಟ್ವರ್ಕ್ ಸ್ಲೋ ಆಗುತ್ತೆ. ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಗಡಿಬಿಡಿ ಮಾಡಬೇಡಿ. ವೈಫೈ ಇದ್ದರೆ ಬೇಗ ಆಗುತ್ತೆ, ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದ್ದರೆ ಸ್ಲೋ ಆಗುತ್ತೆ. ಈಗ ನೀವು ಝೂಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತಾ ಇದ್ರಿ. ಝೂಮ್ ಆ್ಯಪು ವರ್ಲ್ಡ್ ವೈಡು ಉಪಯೋಗ ಅಂತ ಒಂದು ಏನಪ್ಪ ಅಂದರೆ ಲಿಂಕ್ ಪ್ಲ್ಯಾಟ್ಫಾರ್ಮು ಮತ್ತು ಕ್ಲಾಸಸ್ ಎಲ್ಲ ನಾವು ಹೆಚ್ಚಾಗಿ ಎಲ್ಲರೂ ಝೂಮಲ್ಲೇ ನಾವು ಮಾಡ್ತೀವಿ. ಸೊ ಈಗ ಝೂಮ್ ಆ್ಯಪು ಡೌನ್ಲೋಡ್ ಆಗಿದೆ. ಇಲ್ಲಿ ಓಪನ್ ಅಂತಿದೆ, ಕಾಣಿಸ್ತಾ ಇರ್ಬೋದು ನಿಮಗೆಲ್ಲರಿಗೂ. ಸೊ ಝೂಮ್ ಆ್ಯಪ್ ಡೌನ್ಲೋಡ್ ಆಗಿದೆ. ಈಗ ಆ್ಯಪ್ ಓಪನ್ ಅಂತ ಹೇಳಿ ನಾವು ಕೊಡಬೇಕಾಗಿದೆ. ಓಕೆ, ಸೊ ನೋಡಿ ಇಲ್ಲಿ ಓಪನ್ ಅಂತ ಹೇಳಿ ಕೊಟ್ಟ ಮೇಲೆ ಈ ರೀತಿ ಝೂಮ್ ಬರುತ್ತೆ. ಓಕೆ, ಸೊ ಝೂಮ್ ಬಂದಮೇಲೆ ನಾವು ಏನು ಮಾಡಬೇಕು ಅಂದರೆ ಸೈನ್ ಇನ್ ಅಂತ ಕೊಡಬೇಕು. ಸೈನ್ ಅಪ್ ಬೇಡ, ಸೈನ್ ಇನ್ ಅಂತ ಹೇಳಿ ಕೊಡೋಣ. ಸೊ ಇಲ್ಲಿ ಮೇಲ್ಗಡೆ ಕಂಟಿನ್ಯೂ ವಿತ್ ಗೂಗಲ್, ಕಂಟಿನ್ಯೂ ವಿತ್ ಆ್ಯಪಲ್, ಕಂಟಿನ್ಯೂ ವಿತ್ ಫೇಸ್ಬುಕ್, ಕಂಟಿನ್ಯೂ ವಿತ್ SSO ಅಂತಿದೆ. ನಿಮಗೆಲ್ಲರೂ ನೀವು ಇಮೇಲ್ ಎಲ್ಲ ಮಾಡ್ಕೊಂಡಿರ್ತೀರಿ, ಗೂಗಲ್ಗೆ ಸೈನ್ ಮಾಡ್ಕೊಂಡಿರ್ತೀರಿ. ಸೊ ಕಂಟಿನ್ಯೂ ವಿತ್ ಗೂಗಲ್ ಅಂಥೇಳಿ ಕೊಡಿ. ದಯವಿಟ್ಟು ಮೇಲು ಅದೆಲ್ಲ ಏನು ಹಾಕಬೇಡಿ, ಜಸ್ಟ್ ಕಂಟಿನ್ಯೂ ವಿತ್ ಗೂಗಲ್. ನಿಮ್ಮ ಅಕೌಂಟ್ ಇರ್ತದೆ. ಈಗ ನನ್ನ ಅಕೌಂಟು ವಿಕಾಸ್ ಕರಿಯರ್ ಅಕಾಡೆಮಿ ಅಂತಿದೆ. ಸೊ ಈ ವಿಕಾಸ್ ಕರಿಯರ್ ಅಕಾಡೆಮಿ ಒಂದು ಏನಪ್ಪ ಅಂದರೆ ಇದಕ್ಕೆ ನಾವು ಅಕೌಂಟಿಗೆ ಕ್ಲಿಕ್ ಮಾಡಿದ್ರೆ ಸೊ ಈಗೇನಾಗ್ತಾಯಿದೆ, ಈಗ ಓಪನ್ ಆಗ್ತಾಯಿದೆ. ಅಂದರೆ ಈಗ ಝೂಮ್ ಆ್ಯಪು ಓಪನ್ ಆಗ್ತಾಯಿದೆ. ಇನ್ಸ್ಟಾಲ್ ಆಯಿತು. ಇನ್ಸ್ಟಾಲ್ ಆದಮೇಲೆ ನಾವು ಕೆಲವೊಂದು ಇದನ್ನು ಮಾಡಿದರೆ ಖಂಡಿತ ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಂಚ್ ರೂಮ್ ಅಂತಿದೆ ನೋಡಿ. ಈ ಲಾಂಚ್ ರೂಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದ್ಮೇಲೆ ಈ ರೀತಿ ಒಂದು ನಿಮ್ಮ ಏನಂದರೆ ಆ್ಯಪು ಓಪನ್ ಆಗ್ತಾಯಿದೆ. ಸೊ ಇಲ್ಲಿ ಎನೇಬಲ್ ನೋಟಿಫಿಕೇಷನ್ ಅಂತಿದೆ. ಈಗ ನಾಟ್ ನೌ ಅಂತ ಹೇಳ್ಕೊಡಿ. ಸೊ ಇಲ್ಲಿ ಮತ್ತೆ ಎಕ್ಸೆಸ್ ಕ್ಯಾಲೆಂಡರ್ ಅಂತಿದೆ, ನಾಟ್ ನೌ ಅಂತ ಕೊಡಿ. ಗೆಟ್ ಸ್ಟಾರ್ಟೆಡ್ ಅಂತಿದೆ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲೋ ಝೂಮ್ ಟು ಸೆಂಡ್ ಯು ನೋಟಿಫಿಕೇಷನ್ ಅಂತ, ಅಂದರೆ ಝೂಮ್ ಅವ್ರಿಗೆ ಪರ್ಮಿಷನ್ ಕೊಡಿ ನಿಮಗೆ ನೋಟಿಫಿಕೇಷನ್ ಕಳಿಸ್ಲಿಕ್ಕೆ ಅಂತೇಳಿ ಅಲೋ ಅಂತ ಹೇಳ್ಕೊಡಿ. ಈಗ ನೀವು ಏನೇನು ಮಾಡಿದ್ರಿ ಅಂದರೆ ನಿಮ್ಮ ಒಂದು ಝೂಮ್ ಆ್ಯಪು ಡೌನ್ಲೋಡ್ ಆಗಿದೆ. ಸೊ ಈಗ ಈ ಕ್ಲಾಸ್ ಮೀಟಿಂಗ್ ID ನಿಮಗೆ ಬಂದಿದೆ ಅಂತ ಇಟ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಅಂದರೆ ಮೆಸೇಜ್ ಹಾಕಿರ್ತೀನಿ ಗ್ರೂಪಲ್ಲಿ. ಸೊ ಗ್ರೂಪಲ್ಲಿ ನಾನು ನಿಮಗೆ ಕ್ಲಾಸು ಇಷ್ಟು ಟೈಮಿಂಗ್ ಇದೆ ಅಂಥೇಳಿ ನಾನು ನಿಮಗೆ ವಾಟ್ಸಪ್ಪಲ್ಲಿ ನಾನು ನಿಮಗೆ ಲಿಂಕ್ ಕಳಿಸಿದ್ದೀನಿ. ಈ ಲಿಂಕನ್ನು ನೀವು ಓಪನ್ ಮಾಡಬೇಕಾಗತ್ತೆ. ನೋಡಿ ಈಗ ನಿಮಗೆ ಈಗ ಬಂದಿದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಗ್ರೂಪಲ್ಲಿ ಹಾಕಿರ್ತೀನಿ. ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಝೂಮ್ ಆ್ಯಪಿಗೆ ಅಂದರೆ ಝೂಮ್ ಕ್ಲಾಸಿಗೆ ಎಂಟರ್ ಆಗ್ತಾಯಿದ್ರಿ. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ಈಗ ಪ್ರಿಪೇರಿಂಗ್ ಮೀಟಿಂಗ್ ಅಂದರೆ ಪ್ರಿಪೇರ್ ಆಗ್ತಾಯಿದ್ರಿ, ಮೀಟಿಂಗಿಗೆ ಎಂಟರ್ ಆಗ್ತಾಯಿದ್ರಿ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ನೀವು ಮಾಡಬೇಕಾದ್ರಿಷ್ಟೇ, ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಾ ಇದೆ ವೈಫೈ ಆರ್ ಸೆಲ್ಯುಲಾರ್ ಡಾಟಾ ಅಂತೇಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯೂಸಿಂಗ್, ಓಕೆ, ಈಗ ಅಲೋ ಅಂತ ಹೇಳ್ಕೊಡ್ಬೇಕು. ಓಕೆ, ಸೊ ಈ ರೀತಿ ಕೊಟ್ಟಾಗ ಈಗ ನೀವು ಏನಪ್ಪ ಅಂದರೆ ಇಲ್ಲಿ ಸ್ಟಾರ್ಟ್ ವಿಡಿಯೋ ಅಂತಿದೆ. ಸೊ ಸ್ಟಾರ್ಟ್ ವಿಡಿಯೋ, ಓಕೆ, ಅಂದರೆ ನಿಮ್ಮ ಫೇಸ್ ಕಾಣಿಸುತ್ತೆ. ಈಗ ಫೇಸ್ ಕಾಣಿಸ್ತಾ ಇದೆ ನೋಡಿ ನನಗೆ. ಸೊ ದಿಸ್ ಈಸ್ ವಾಟ್, ಸಪೋಸ್ ನಿಮ್ಗೆ ಫೇಸ್ ಕಾಣಿಸ್ಬಾರ್ದು ಅಂದರೆ ಸ್ಟಾಪ್ ವಿಡಿಯೋ ಮಾಡಿ. ನಿಮ್ಮ ವಾಯ್ಸು ಕೇಳಿಸ್ಬಾರ್ದು ಅಂದರೆ ಅನ್ಮ್ಯೂಟ್ ಮಾಡಿ. ಓಕೆ, ಮ್ಯೂಟ್ ಅಂತಂದರೆ ನಿಮ್ಮ ವಾಯ್ಸ್ ಕೇಳಿಸುತ್ತೆ. ಸ್ಟಾಪ್ ವಿಡಿಯೋ ಅಂದರೆ ಆ ಒಂದು ರೆಡ್ ಮಾರ್ಕ್ ನೀವು ತೆಗೆದ್ರೆ ಸೊ ಇಲ್ಲಿ ನೀವು ನಿಮ್ಮ ಫೇಸು ಅಲ್ಲಿ ಅಪೋಸಿಟ್ದವ್ರಿಗೆ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಭಾಳ ಸುಲಭವಾಗಿ ತಿಳಿಸಿದ್ದೀರಿ. ನೀವು ಒಂದು ಸಲ ಅಲ್ಲ 2 ಸರಿ ದಯವಿಟ್ಟು ಈ ವಿಡಿಯೋ ನೋಡಿ. ಈಗಿಂದೀಗೆ ನೀವು
ಪ್ರಾಕ್ಟೀಸ್ ಮಾಡಿ, ಭಾಳ ಸುಲಭವಾಗಿದೆ. ಆಮೇಲೆ ಸಪೋಸ್ ನಿಮಗೆ ಮೀಟಿಂಗ್ ಎಂಡ್ ಮಾಡ್ಬೇಕಂತಂದ್ರೆ ಎಂಡ್ ಅಂತಿದೆ ಮೇಲ್ಗಡೆ ರೈಟ್ ಸೈಡ್ ಕ್ರಾಸಲ್ಲಿ ಎಂಡ್ ಅಂತ ಕೊಟ್ಟರೆ ಎಂಡ್ ಆಗಿಬಿಡುತ್ತೆ. ಈಗ ನೀವು ಮೀಟಿಂಗಿಂದ ಹೊರಗಡೆ ಬಂದಿರಿ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿ ಭಾಳ ಸುಲಭವಾಗಿ ಈ ಒಂದು ಆ್ಯಪ್ ಇದೆ. ಸೊ ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಹೇಗೆ ಹೇಳಿದ್ದೀನಿ ಹಾಗೆ ಜಸ್ಟ್ ಫಾಲೋ ಮಾಡಿ. ಹಾಗೇನಾದರೂ ನಿಮಗೆ ನನ್ನ ಡೌಟ್ಸ್ ಇದ್ದರೆ ನನಗೆ ಕರೆ ಮಾಡಿ, ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತು ಸಾಯಂಕಾಲ 8 ಗಂಟೆಯಿಂದ 9 ಗಂಟೆವರೆಗೆ ನಾವು ಜೂಮ್ ಮೀಟಿಂಗಲ್ಲಿ ಸಿಗೋಣ. ನಾನು 8 ರಿಂದ 9 ಡೆಮೋ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ. ಧನ್ಯವಾದಗಳು.